ಇವತ್ತು ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿತ್ತು. ಇಂತಹ ದಿನಗಳಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಯಾವ ರೀತಿ ನಮಗೆ ಎಂಟ್ರಿ ಅನಾಲಿಸಿಸ್ ಅಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಹಾಯ್, ನನ್ನ ಹೆಸರು ಶರತ್. ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ನಾವು ಶುರು ಮಾಡೋಣ. ಫಸ್ಟಿಗೆ ನಮ್ಮ ಪೊಸಿಷನ್ ಅನ್ನು ನಾವು ಗಮನಿಸೋದಾದ್ರೆ, ಯಾವುದೆಲ್ಲ ಪೊಸಿಷನ್ ಅಲ್ಲಿ ಪ್ರಾಫಿಟ್ ಆಗಿದೆ ಆ ಪೊಸಿಷನ್ ಗಳನ್ನು ನೀವು ಗಮನಿಸೋದಾದ್ರೆ 23,000, 19,000. ಹಾಗೆ ಯಾವ ಪೊಸಿಷನ್ ಗಳಲ್ಲಿ ಲಾಸಸ್ ಆಗಿದೆ ಆ ಪೊಸಿಷನ್ ಅನ್ನ ನೀವು ನೋಡೋದಾದ್ರೆ ನಿಯರ್ ಅಬೌಟ್ 4,000, 1,600, 4,300 ಈ ರೀತಿ ನಮಗೆ ಲಾಸಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ಯಾವ ರೀತಿ ನಾವು ಲಾಸಸ್ ಆದಾಗ ಕಡಿಮೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೇವೆ, ಹಾಗೆ ಪ್ರಾಫಿಟ್ ಆದಾಗ ಯಾವ ರೀತಿ ನಾವು ದೊಡ್ಡ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಬೇಕು, ಅದರ ಹಿಂದಿನ ಸೈಕಾಲಜಿ ಏನು, ಯಾವ ರೀತಿ ನಾವು ರಿಸ್ಕ್ ಅನ್ನು ಮ್ಯಾನೇಜ್ ಮಾಡಬೇಕು ಅಂಡ್ ಎಂಟ್ರಿ ಪಡೆಯುವಾಗ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಒಂದು ಬಾರಿ ನಮ್ಮ ಆರ್ಡರ್ ಅನ್ನ ನಾವು ಗಮನಿಸೋದಾದ್ರೆ, ನನ್ನ ಫಸ್ಟ್ ಆರ್ಡರ್ ಗಳನ್ನು ನೀವು ಗಮನಿಸೋದಾದ್ರೆ ಓವರ್ ಆಲ್ ಒಂದು ಬೈ ಹಾಗೆ ಸೆಲ್ ಮಾಡೋದ್ರೊಳಗೆ ನಾನು ಕೇವಲ 50 ಕ್ವಾಂಟಿಟೀಸ್ ಅಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡಿದ್ದೆ. ಹಾಗೆ ಓವರ್ ಆಲ್ ಇನ್ನೊಂದು ಟ್ರೇಡ್ ಅನ್ನ ನೀವು ನೋಡೋದಾದ್ರೆ ನಿಯರ್ ಅಬೌಟ್ 100 ಕ್ವಾಂಟಿಟೀಸ್ ಅಲ್ಲಿ ಇನ್ನೊಂದು ಟ್ರೇಡ್ ಅನ್ನ ನಾನು ತಗೊಂಡಿದ್ದೆ. ಸೊ ಓವರ್ ಆಲ್ ನಾನೊಂದು ಪೊಸಿಷನ್ ಅನ್ನ ತಗೊಳ್ಳುವಾಗ ಯೂಶುವಲಿ ನನ್ನ ಕ್ವಾಂಟಿಟಿ ಸೈಜ್ 250 ಕ್ವಾಂಟಿಟಿ ಇರುತ್ತೆ. ಅದು ಏನಕ್ಕೆ ನಾನು 50 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ಪಡೆದೆ, ಹಾಗೆ ಇಲ್ಲಿ ಏನಕ್ಕೆ ನಾನು 100 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ಪಡೆದೆ. ಮತ್ತೊಂದು ಟ್ರೇಡ್ ಅನ್ನು ಕೂಡ ನೀವು ಗಮನಿಸಬಹುದು, ಬೈ ಅಂಡ್ ಸೆಲ್ 50 ಕ್ವಾಂಟಿಟೀಸ್ ಅಲ್ಲಿ ಮಾತ್ರ ನಾನು ಟ್ರೇಡ್ ಅನ್ನ ತಗೊಂಡಿದ್ದೆ. ಇದು ಏನಕ್ಕೆ ನಾವು ಕ್ವಾಂಟಿಟಿನ ಕಡಿಮೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆಯಷ್ಟೇ ಈ ಕಾನ್ಸೆಪ್ಟ್ ಅನ್ನ ನಾನು ನನ್ನ ಕೋರ್ಸ್ನ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿದ್ದೆ. ಸೊ ಹಾಗಾಗಿ ಅವರಿಗೆ ಇದು ತುಂಬಾನೇ ಈಸಿಯಾಗಿ ಅರ್ಥ ಆಗಬಹುದು. ಫಸ್ಟ್ ಗೆ ಇವತ್ತಿನ ಮಾರ್ಕೆಟ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಮಾರ್ಕೆಟ್ ನಮಗೆ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ನ ಕೊಟ್ಟಿತ್ತು. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಮಗೊಂದು ವಾಲಟೈಲ್ ಮಾರ್ಕೆಟ್ ಇರೋ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿ ನಾವು ದೊಡ್ಡ ಎಂಟ್ರಿಗಳನ್ನ ಇವತ್ತು ಪ್ಲಾನ್ ಮಾಡಬಾರ್ದು. ಅನ್ಲೆಸ್ ಅಂಡ್ ಅಂಟಿಲ್ ಪ್ರಾಪರ್ ಆಗಿರೋ ಒಂದು ಪ್ರೈಸ್ ಆಕ್ಷನ್ ಆಗೋ ತನಕ, ಹಾಗೆ ಸ್ಟ್ರಾಟಜೀಸ್ ಬರೋ ತನಕ ನಾವು ಯಾವುದೇ ರೀತಿ ದೊಡ್ಡ ಎಂಟ್ರಿಗಳನ್ನ ಪ್ಲಾನ್ ಮಾಡಬಾರ್ದು ಅಂತ. ಸೊ ಇಂತಹ ದಿನಗಳಲ್ಲಿ ಯೂಶುವಲಿ ಏನಾಗುತ್ತೆ ಅಂದ್ರೆ, ಇದು ಬ್ಯಾಂಕ್ ನಿಫ್ಟಿಯ 15 ಮಿನಿಟ್ಸ್ ಚಾರ್ಟ್ ಆಗುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿಯ 5 ಮಿನಿಟ್ಸ್ ಚಾರ್ಟ್ ಅನ್ನ ನಾನು ನಿಮಗೆ ತೋರಿಸ್ತೇನೆ. ಸೊ ದಟ್ ಡಿಸ್ಕಸ್ ಮಾಡುವಾಗ ನೀವು ಒಬ್ಸರ್ವ್ ಮಾಡಿ, ಇದು 5 ಮಿನಿಟ್ಸ್ ಚಾರ್ಟ್ ಆಗುತ್ತೆ. ಇಂತಹ ದಿನಗಳಲ್ಲಿ ಯೂಶುವಲಿ ಏನಾಗುತ್ತೆ ಅಂದ್ರೆ, ಪ್ರೈಸ್ ಪ್ರತಿ ಪಾಯಿಂಟ್ ಅಲ್ಲೂ ನಮಗೊಂದು ಬೈಯಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಹಾಗೆ ಪ್ರತಿ ಪಾಯಿಂಟ್ ಅಲ್ಲೂ ಇನ್ನೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ಇಂಡಿಕೇಟ್ ಮಾಡುತ್ತೆ. ಈ ಸಂದರ್ಭಗಳಲ್ಲಿ ಬಿಗಿನರ್ಸ್ ಏನ್ ಮಾಡ್ತಾರೆ ಅಥವಾ ತುಂಬಾ ಜನ ಟ್ರೇಡರ್ಸ್ ಏನ್ ಮಾಡ್ತಾರೆ, ಪ್ರೈಸ್ ಮೂವ್ಮೆಂಟ್ ಆಯ್ತು ಅಂತ ಇಲ್ಲೆಲ್ಲ ಎಂಟ್ರಿ ಪಡೆಯಲಿಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಅವರು ಎಂಟ್ರಿ ಪಡಿತಾರೆ, ಪ್ರೈಸ್ ಅಲ್ಲಿಂದ ರಿವರ್ಸಲ್ ನ ಕೊಟ್ಟು ಅವರಿಗೆ ಲಾಸಸ್ ನ ಕೊಡುತ್ತೆ. ಹಾಗೆ ಪ್ರೈಸ್ ಯಾವಾಗ ರಿವರ್ಸಲ್ ಬರುತ್ತೆ, ಅವರು ಎಂಟ್ರಿ ಪಡೆಯಲಿಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಅವರು ಎಂಟ್ರಿ ಪಡಿತಾರೆ, ಪ್ರೈಸ್ ಅಲ್ಲಿಂದಾನೇ ರಿವರ್ಸಲ್ ಕೊಟ್ಟು ಅವರಿಗೆ ಲಾಸಸ್ ನ ಕೊಡುತ್ತೆ. ಇದು ಪ್ರತಿ ಬಾರಿ ಆಗ್ತಾ ಇರುತ್ತೆ. ಅವರು ಪ್ರತಿ ಬಾರಿ ಎಂಟ್ರಿ ಪಡಿತಾರೆ, ಪ್ರೈಸ್ ರಿವರ್ಸಲ್ ನ ಕೊಟ್ಟು SL ನ ಟ್ರಿಗರ್ ಮಾಡುತ್ತೆ. ಅಂಡ್ ಪ್ರತಿ ಬಾರಿ ನೀವು ನೋಡಬಹುದು, ಇಲ್ಲೂ ಕೂಡ ಪ್ರೈಸ್ ಒಂದು ರಿವರ್ಸಲ್ ಬರ್ಲಿಕ್ಕೆ ಟ್ರೈ ಮಾಡುತ್ತೆ. ಆನಂತರ ಪ್ರೈಸ್ ಒಂದು ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಡುತ್ತೆ, ಮತ್ತೆ ರಿವರ್ಸಲ್ ಬರುತ್ತೆ, ಮತ್ತೆ ಒಂದು ಸ್ಟ್ರಾಂಗ್ ಆಗಿರೋ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ ನ ಇಲ್ಲಿ ಕೊಟ್ಟಿರುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಟ್ರೇಡರ್ ನಾವು ಒಂದು ಪ್ಲಾನ್ ಅನ್ನ ಫಸ್ಟ್ ಗೆ ಮಾಡ್ಕೊಂಡು ಇಟ್ಟಿರಬೇಕಾಗುತ್ತೆ, ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ. ಇದನ್ನ ಮಾರ್ಕೆಟ್ ಪ್ರಿಪರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನಮ್ಮ ಒಂದು ದಿನದ ರಿಸ್ಕ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೇಕು. ನಾನು ಇಷ್ಟು ರಿಸ್ಕ್ ಅನ್ನ ಅಥವಾ ನಾನು ಇವತ್ತು ಇಷ್ಟು ಲಾಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ. ಸೊ ನಿಮ್ಮ ಕ್ವಾಂಟಿಟಿ ಸೈಜ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನನ್ನ ಕೇಸಲ್ಲಿ ನನ್ನ ಕ್ವಾಂಟಿಟಿ ಸೈಜ್ 250 ಕ್ವಾಂಟಿಟೀಸ್ ಆಗಿರುತ್ತೆ. ಯಾವಾಗೆಲ್ಲ ಕನ್ಫರ್ಮೇಶನ್ ಟ್ರೇಡ್ ಸಿಗುತ್ತೆ ಅವಾಗೆಲ್ಲ. ಸೊ ಟ್ರೇಡಿಂಗ್ ಅಲ್ಲಿ ಒಂದೊಂದು ಅನಾಲಿಸಿಸ್ ಏನಿರುತ್ತಲ್ಲ, ಅದು ಪ್ರೊಬ್ಯಾಬಿಲಿಟಿ ಬೇಸ್ಡ್ ಆಗಿರುತ್ತೆ. ಒಂದೊಂದು ಅನಾಲಿಸಿಸ್ ನಮಗೆ 30% ಟೈಮ್ಸ್ ವರ್ಕ್ ಆದ್ರೆ, ಇನ್ನೊಂದು ಅನಾಲಿಸಿಸ್ ನಮಗೆ 70% ಟೈಮ್ಸ್ ವರ್ಕ್ ಆಗುತ್ತೆ. ಯಾವೆಲ್ಲ ಅನಾಲಿಸಿಸ್ ನಮಗೆ ಧೈರ್ಯ ಇರಲ್ವೋ, ಬಟ್ ಅನಾಲಿಸಿಸ್ ನಾವು ಮಾಡಿರ್ತೀವಿ, ಬಟ್ ಅಲ್ಲೊಂದು ಕನ್ಫ್ಯೂಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಪ್ರೈಸ್ ಫಾಲ್ ಆಗುತ್ತಾ, ಫಾಲ್ ಆಗಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನಾನು ಎಂಟ್ರಿ ಪಡಿಬೇಕಾ, ಎಂಟ್ರಿ ಪಡಿಬಾರ್ದಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಇದೆಲ್ಲವೂ ಕೂಡ 30% ಪ್ರೊಬ್ಯಾಬಿಲಿಟಿ ಆಗಿರೋ ಎಂಟ್ರೀಸ್ ಆಗಿರುತ್ತೆ. ಇಂತಹ ಎಂಟ್ರಿಗಳಲ್ಲಿ ನಾವು ಕ್ವಾಂಟಿಟಿನ ಡೈರೆಕ್ಟ್ಲಿ ಕಡಿಮೆ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು 250 ಕ್ವಾಂಟಿಟೀಸ್ ಅಲ್ಲಿ ಹೈ ಪ್ರೊಬ್ಯಾಬಿಲಿಟಿ ಎಂಟ್ರಿಗಳನ್ನ ಪಡೆದ್ರೆ, ಇಂತಹ ಸಂದರ್ಭಗಳಲ್ಲಿ ನಾನು ಸಣ್ಣ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡಿತೇನೆ. ಅದಕ್ಕಾಗಿ ನಿಮಗೆ ಓಪನಿಂಗ್ ಪೊಸಿಷನ್ ಗಳಲ್ಲಿ ಜಸ್ಟ್ 50 ಕ್ವಾಂಟಿಟೀಸ್ ಅಲ್ಲಿ ನಾನು ಒಂದು ಟ್ರೇಡ್ ನ ತಗೊಂಡಿರೋದು ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಟ್ರೇಡ್ ಅಲ್ಲಿ ಜಸ್ಟ್ 100 ಕ್ವಾಂಟಿಟೀಸ್ ನ ತಗೊಂಡಿರೋದು ಕಾಣಲಿಕ್ಕೆ ಸಿಗುತ್ತೆ. ಸೊ ಇದು ಏನಕ್ಕೆ ಆಗುತ್ತೆ ಅಂದ್ರೆ, ಇಫ್ ಇನ್ ಕೇಸ್ 30% ಪ್ರೊಬ್ಯಾಬಿಲಿಟಿ ಇದ್ರೆ ಅಲ್ಲಿ ನಾನು ಒಂದು 50 ಕ್ವಾಂಟಿಟೀಸ್ ಅಲ್ಲಿ ಅಷ್ಟೇ ಎಂಟ್ರಿನ ಪಡಿತೇನೆ. ಇಫ್ ಇನ್ ಕೇಸ್ ಇನ್ನೊಂದು 40 to 50% ಪ್ರೊಬ್ಯಾಬಿಲಿಟಿ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ತೇವೆ. ಇಫ್ ಇನ್ ಕೇಸ್ ನಮ್ಮ ಸ್ಟ್ರಾಟಜೀಸ್ ಬಂತು ಅಂದ್ರೆ, ಏನೆಲ್ಲ ಕೋರ್ಸ್ ಅಲ್ಲಿ ನಾವು ಸ್ಟ್ರಾಟಜೀಸ್ ಡಿಸ್ಕಸ್ ಮಾಡ್ತೀವಿ, ಆ ಸ್ಟ್ರಾಟಜೀಸ್ ಏನಾದರೂ ಬಂತು ಅಂದ್ರೆ ನಮಗೆ 70 to 80% ಪ್ರೊಬ್ಯಾಬಿಲಿಟಿ ಆಗುತ್ತೆ. ಆಗ ನಾವು ಹೋಲ್ ಕ್ವಾಂಟಿಟಿನ ಅಲ್ಲಿ ಇನ್ಪುಟ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಲ್ಲಿ ಯಾವಾಗಲೂ ನೀವು ಒಂದು ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು.
ಕೊಡಬೇಕಾಗುತ್ತೆ. ಮಾರ್ಕೆಟ್ ಎಷ್ಟೇ ದೊಡ್ಡ ಮೂಮೆಂಟ್ ಆಗಲಿ, ಎಷ್ಟೇ ದೊಡ್ಡ ಫಾಲ್ ಆಗಲಿ, ಅಲ್ಲಿ ನಮಗೊಂದು ಎಂಟ್ರಿ ಕೊಟ್ಟೆ ಕೊಡುತ್ತೆ. ಯಾವಾಗಲೂ ಕೂಡ ಮಾರ್ಕೆಟ್ ನಮ್ಮ ಕೈ ತಪ್ಪಿ ಮೂಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅನಾಲಿಸಿಸ್ ಸ್ಟ್ರಾಟಜಿ ಎಲ್ಲ ಫಾಲೋ ಮಾಡಿದಾಗ. ಸೊ ಹಾಗಾಗಿ 1 ಅಥವಾ 2 ಎಂಟ್ರಿಗೆ ನೀವು ಆಬ್ವಿಯಸ್ಲಿ ಕಾಯಬೇಕಾಗುತ್ತೆ. ಇನ್ ಬಿಟ್ವೀನ್ ಕೆಲವೊಮ್ಮೆ ಈ ರೀತಿ ಆಗುತ್ತೆ, ಪ್ರೈಸ್ ಇಲ್ಲಿಂದ ಫಾಲೋ ಆಗೋ ತರ ಇಂಡಿಕೇಶನ್ ಮಾಡುತ್ತೆ, ಅಂಡ್ ಇಲ್ಲೂ ಕೂಡ ನೀವು ಗಮನಿಸಬಹುದು ಕ್ಲೋಸಿಂಗ್ ಇಂದ ರಿವರ್ಸಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಸಣ್ಣ ಒಂದು ಪ್ರೊಬಾಬಿಲಿಟಿ ಇರೋ ಎಂಟ್ರಿ ಆಗುತ್ತೆ, ಅಂದ್ರೆ ಜಸ್ಟ್ 30% ಪ್ರೊಬಾಬಿಲಿಟಿ ಇರೋ ಎಂಟ್ರಿ ಆಗುತ್ತೆ. ಬಟ್ ಸ್ಟಿಲ್ ನೀವು ಇದರಲ್ಲಿ ಎಂಟ್ರಿ ಪಡಿಬೇಕಾ ಅಥವಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಆ ಪಾಯಿಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಸೈಕಾಲಜಿ ಹಿಟ್ ಆಗಬಾರ್ದು ಅಥವಾ ಎಮೋಷನಲಿ ನೀವು ಸ್ವಲ್ಪ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಆಗ ನೀವೇನಾದ್ರೂ ನಿಮ್ಮ ಹೋಲ್ ಕ್ವಾಂಟಿಟಿಯ ಒಂದು ಸಣ್ಣ ಕ್ವಾಂಟಿಟಿಯನ್ನು ಇಲ್ಲಿ ಎಂಟ್ರಿ ಪಡಿಬೇಕಾಗುತ್ತೆ. ಲೈಕ್ 50 ಕ್ವಾಂಟಿಟೀಸ್ ಅಥವಾ 25 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ನೀವು ಪಡಿಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನಿಮ್ಮ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆದ್ರೆ ಆಗ ನಿಮಗೆ ಸಣ್ಣ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದ್ರೆ ಅಲ್ಲಿ ನಿಮಗೆ ಲಾಸಸ್ ಏನಿರುತ್ತಲ್ಲ ಕಂಪ್ಲೀಟ್ಲಿ ಕಡಿಮೆ ಲಾಸಸ್ ಆಗುತ್ತೆ. ಸೊ ಹಾಗಾಗಿ ಕ್ವಾಂಟಿಟಿನ ಯಾವೆಲ್ಲ ಪಾಯಿಂಟ್ ಅಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಪನಿಂಗ್ ಅಲ್ಲಿ ನಾನು 1 ಮಿನಿಟ್ ಟೈಮ್ ಫ್ರೇಮ್ ಬೇಸ್ಡ್ ಆಗಿ ಒಂದು ಎಂಟ್ರಿನ ಪಡೆದಿದ್ದೆ, ಬಟ್ ರಿಸ್ಕ್ ತುಂಬಾನೇ ಇತ್ತು. ಬಾಟಮ್ ಅಲ್ಲಿ RNR ಸಪೋರ್ಟ್ ಇತ್ತು, ಹಾಗಾಗಿ ಬ್ರೇಕ್ಔಟ್ ಕೂಡ ಪ್ರಾಪರ್ ಆಗಿ ಆಗಿರಲಿಲ್ಲ. ಆ ಕಾರಣಕ್ಕೆ ನಾನು ಜಸ್ಟ್ 50 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿನ ಪಡೆದೆ. ಅಂಡ್ 100 ಕ್ವಾಂಟಿಟೀಸ್ ನಾನು ಕ್ಲೋಸಿಂಗ್ ಎಂಟ್ರಿ ಬೇಸ್ಡ್ ಆಗಿ ನಾನು ಪಡೆದಿದ್ದೆ, ಅಂಡ್ ಅಲ್ಲೂ ಕೂಡ ಸ್ಟ್ರಾಂಗ್ ಆಗಿರೋ ಕನ್ಫರ್ಮೇಷನ್ ಇರಲಿಲ್ಲ. ಹಾಗಾಗಿ ಕೇವಲ 100 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿನ ಪಡೆದೆ, ಅಂಡ್ ಸಣ್ಣ ಪ್ರಾಫಿಟ್ ಅಲ್ಲಿ ನಾನು ಅದನ್ನು ಎಕ್ಸಿಟ್ ಆಗಬೇಕಾಗಿ ಬಂತು. ಯಾಕೆಂದ್ರೆ ಅದು ಯಾವುದು ಕೂಡ ಹೈ ಪ್ರೊಬಾಬಿಲಿಟೀಸ್ ಎಂಟ್ರೀಸ್ ಆಗಿರಲಿಲ್ಲ. ಸೊ ಅನಾಲಿಸಿಸ್ ಯಾವಾಗೆಲ್ಲ ಮಾಡ್ತೀವಲ್ವಾ, ಆಗ ನಾವು ಅದನ್ನು ಥಿಂಕ್ ಮಾಡಬೇಕು, ಇದು ಹೈ ಪ್ರೊಬಾಬಿಲಿಟಿ ಎಂಟ್ರಿಯಾ ಅಥವಾ ಲೋ ಪ್ರೊಬಾಬಿಲಿಟಿ ಎಂಟ್ರಿ ಅಂತ. ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ, ಯಾವಾಗ ನೀವು ಚಾರ್ಟ್ ಅಲ್ಲಿ ಪ್ರೈಸ್ ಆಕ್ಷನ್ ಕಲಿತೀರಾ, ಚಾರ್ಟ್ ಅಲ್ಲಿ ನಿಮಗೆ ಪ್ರೈಸ್ ಆಕ್ಷನ್ ಗೊತ್ತಾಗುತ್ತೆ, ಆಗ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಅನಾಲಿಸಿಸ್ ನೀವು ಮಾಡಿದ ಮೇಲೆ ಹೈ ಪ್ರೊಬಾಬಿಲಿಟಿ ಆಗಿದ್ರೆ ನಿಮ್ಮ ಹೋಲ್ ಕ್ವಾಂಟಿಟಿಯಲ್ಲಿ ಅಲ್ಲಿ ನೀವು ಎಂಟ್ರಿನ ಪಡಿಬೇಕಾಗುತ್ತೆ. ಅಥವಾ ಇಫ್ ಇನ್ ಕೇಸ್ ಅನಾಲಿಸಿಸ್ ಪ್ರಾಪರ್ ಆಗಿದೆ ಬಟ್ ಸ್ಟಿಲ್ ನಿಮ್ಗೆ ಅಲ್ಲೊಂದು ಡೌಟ್ ಇದೆ, ಸ್ಟಿಲ್ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದಾಗ ಕ್ವಾಂಟಿಟಿನ ಡೈರೆಕ್ಟ್ಲಿ ಕಡಿಮೆ ಮಾಡಿ, ಸೊ ದಟ್ ನಿಮ್ಮ ರಿಸ್ಕ್ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಒಂದು ಮಾತನ್ನು ನೀವು ನೆನಪಿಡಿ, ಪ್ರಾಫಿಟ್ ನ ಆಸೆಗಿಂತ ನಮಗೆ ಲಾಸ್ ನ ಭಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಕ್ ಅನ್ನ ನಾವು ಫಸ್ಟ್ ಗೆ ಮ್ಯಾನೇಜ್ ಮಾಡಬೇಕು. ಪ್ರಾಫಿಟ್ ಎಷ್ಟಾಗುತ್ತೆ ಅದು ಮಾರ್ಕೆಟ್ಗೆ ಬಿಟ್ಟಿರೋದು. ನಿಮಗೆ 50 ಕ್ವಾಂಟಿಟೀಸ್ ಅಲ್ಲೂ ಕೆಲವೊಮ್ಮೆ 10,000 ಪ್ರಾಫಿಟ್ ಆಗ್ಬೋದು, 50 ಕ್ವಾಂಟಿಟೀಸ್ ಅಲ್ಲೂ ನಿಮ್ಗೆ ಒಂದು 15,000 ಪ್ರಾಫಿಟ್ ಆಗ್ಬೋದು, ಆ ಪಾಸಿಬಿಲಿಟಿ ಇದೆ. ಬಟ್ 50 ಕ್ವಾಂಟಿಟೀಸ್ ಅಲ್ಲಿ ನೀವು ಯಾವುದೇ ರೀತಿ ದೊಡ್ಡ ಲಾಸಸ್ ನ ತಗೊಳ್ಳಿಕ್ಕೆ ಹೋಗಬಾರ್ದು. ಅಂಡ್ ಇಫ್ ಇನ್ ಕೇಸ್ ಆ ಪ್ಲಾನ್ ಏನಾದ್ರೂ ಇದ್ರೆ ಅಲ್ಲಿ ಸ್ಟಾಪ್ ಲಾಸ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ, ಆ ಪ್ಲಾನ್ ಆಗಿ ಅದು ನಡೆಯುತ್ತೆ. ಸೊ ಇದು ಅನಾಲಿಸಿಸ್ ಅಂಡ್ ಪ್ರೊಬಾಬಿಲಿಟಿ ಬೇಸ್ಡ್ ಆಗಿ ನಡೆಯುತ್ತೆ. ಅಂಡ್ ಆ ನಂತರ ನೀವು ನಮ್ಮ ಎಂಟ್ರಿಯನ್ನು ನೀವು ನೋಡಿದ್ರೆ ಎಲ್ಲ ಎಂಟ್ರಿಗಳು 50, 100, 50, 100 ಅದೇ ರೀತಿ ಇರುತ್ತೆ. ಆ ನಂತರ ನಾನು ಎಂಡ್ ಮೂಮೆಂಟ್ ಅಲ್ಲಿ 250 ಕ್ವಾಂಟಿಟೀಸ್ ಅಲ್ಲಿ ಪೊಸಿಷನ್ ಅನ್ನ ಆಡ್ ಮಾಡ್ತೇನೆ. ಅದು ಯಾವಾಗ 15 ಮಿನಿಟ್ಸ್ ಅಲ್ಲಿ ನಮ್ದೊಂದು ವಿಕ್ ಬೇಸ್ಡ್ ಸ್ಟ್ರಾಟಜಿ ಇರುತ್ತೆ, ಆ ಸ್ಟ್ರಾಟಜಿಯಲ್ಲಿ ನನಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಇಲ್ಲಿ ನಾನು 250 ಕ್ವಾಂಟಿಟೀಸ್ ಅಲ್ಲಿ ಫಸ್ಟ್ ಗೆ 100 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತೇನೆ, ಅಂಡ್ ಅಲ್ಲಿಂದ ನಾನು ಎಕ್ಸಿಟ್ ನ ಕಾಣ್ತೇನೆ. ಸೊ ಫಸ್ಟ್ ಗೆ ನಮ್ದು ಡಿಸಿಪ್ಲಿನ್ಡ್ ಎಕ್ಸಿಟ್ ಇರುತ್ತೆ, ಅದನ್ನು ನಾನು ಫಾಲೋ ಮಾಡ್ತೇನೆ. ಅಂಡ್ 250 ಕ್ವಾಂಟಿಟೀಸ್ ಅಲ್ಲಿ ನನಗೊಂದು 25,000 ಇಲ್ಲಿ ಪ್ರಾಫಿಟ್ ಆಗುತ್ತೆ. ಈ 25,000 ಪ್ರಾಫಿಟ್ ಏನಿರುತ್ತಲ್ಲ, ಪ್ರೀವಿಯಸ್ಲಿ ಏನೆಲ್ಲ ಸಣ್ಣ ಪುಟ್ಟ ಎಂಟ್ರೀಸ್ ನಾವು ಪಡೆದಿದ್ವಿ, ಎಲ್ಲಿ ಎಲ್ಲ ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ಎಂಟ್ರಿ ಪಡೆದಿದ್ವಿ, ಅದರಿಂದ ಲಾಸಸ್ ಆಗಿತ್ತು. ಈ ಒಂದು ಟ್ರೇಡ್ ನನಗೆ ಈ ಎಲ್ಲಾ ಲಾಸಸ್ ಗಳನ್ನ ಕವರ್ ಮಾಡುತ್ತೆ. ಅಂದ್ರೆ ಫಸ್ಟ್ ಗೆ ನನಗೆ ಈ ಸಣ್ಣ ಪುಟ್ಟ ಲಾಸಸ್ ಏನಿರುತ್ತಲ್ಲ, ಅಂದ್ರೆ 4,000 ಲಾಸಸ್ ಆಗಿರಲಿ, 4,900 ಲಾಸಸ್ ಆಗಿರಲಿ, 1,600 ಲಾಸಸ್ ಆಗಿರಲಿ, ಇದು ನನ್ನ ಓವರ್ ಆಲ್ ಒಂದು ಟ್ರೇಡ್ ನ ರಿಸ್ಕ್ ಆಗಿರುತ್ತೆ. ಅಂದ್ರೆ ಒಂದು ಟ್ರೇಡ್ಗೆ ನಾನು 10,000 to 12,000 ರಿಸ್ಕ್ ಅನ್ನ ನಾನು ಯೂಶುವಲಿ ಪ್ಲಾನ್ ಮಾಡ್ತೇನೆ. ಸೊ ಆ ಒಂದು ಟ್ರೇಡ್ ನ ರಿಸ್ಕ್ ಅನ್ನ ನಾನು 3 ಟ್ರೇಡ್ಗಳಲ್ಲಿ ಪ್ಲಾನ್ ಮಾಡಿ ತಗೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ನಾನು ಎಮೋಷನಲಿ ಡಿಸ್ಟರ್ಬ್ ಆಗಿರಲಿಲ್ಲ, ಯಾವುದೇ ರೀತಿ ನನಗೆ ಸೈಕಾಲಜಿ ಎಫೆಕ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ನನ್ನ ರಿಸ್ಕ್ ಎಲ್ಲವೂ ಮ್ಯಾನೇಜ್ ಆಗಿದ್ದರಿಂದ ನೆಕ್ಸ್ಟ್ ಯಾವಾಗ ನನಗೆ 25,000 ಪ್ರಾಫಿಟ್ ಆಗುತ್ತಲ್ಲ, ಈ ಎಲ್ಲಾ ಲಾಸಸ್ ನನಗೆ ಕವರ್ ಆಗಿ ಪ್ಲಸ್ ಅಲ್ಲಿ ನನಗೆ ಆ ಪೊಸಿಷನ್ ಕಾಣಲಿಕ್ಕೆ ಸಿಗುತ್ತೆ. ಇದೆಲ್ಲವೂ ಕೂಡ ಪ್ಲಾನ್ಡ್ ಆಗಿರುತ್ತೆ. ಇವೆನ್ ದೋ ನೀವು 2-3 ಟ್ರೇಡ್ಗಳನ್ನ ತಗೊಳ್ತಾ ಇದ್ದೀರಾ ಅಥವಾ ಜಾಸ್ತಿ ಟ್ರೇಡ್ಗಳನ್ನ ತಗೊಳ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಒಂದು ಪ್ಲಾನ್ ಇರಬೇಕು. ನಿಮ್ಮ ರಿಸ್ಕ್ ನ ಹೊರಗಡೆ ಅದು ಬರಬಾರ್ದು. ನಿಮ್ದೊಂದು ಪ್ಲಾನ್ಡ್ ರಿಸ್ಕ್ ಇರುತ್ತಲ್ಲ, ಅದಕ್ಕಿಂತ ಹೊರಗಡೆ ನೀವು ಅದನ್ನ ತಗೊಳ್ಳಿಕ್ಕೆ ಹೋಗಬಾರ್ದು. ಇದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆನಂತರ ನೆಕ್ಸ್ಟ್ ಟ್ರೇಡ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಇನ್ನೊಂದು ಇಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ. ಯೂಶುವಲಿ 2 ವಾರ ನಂತರ ನಾನು ಎಂಟ್ರಿನ ಪಡೆಯಲ್ಲ, ಬಟ್ ವಿಕ್ ಬೇಸ್ಡ್ ಸ್ಟ್ರಾಟಜಿ ಆಗಿರೋದ್ರಿಂದ ಇಲ್ಲಿ ನಾನು ಎಂಟ್ರಿನ ಪಡೆದಿದ್ದೆ. ಅಂಡ್ ಇದು ಉತ್ತಮವಾದ ಸ್ಟ್ರಾಟಜಿ ಆಗಿರುತ್ತೆ, ಒಂದ್ ಸ್ವಲ್ಪ ಫೇವ್ರೆಟ್ ಸ್ಟ್ರಾಟಜಿ ಆಗಿರುತ್ತೆ, ದೊಡ್ಡ ಮೊಮೆಂಟಮ್ ಗಳನ್ನ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಎಂಟ್ರಿನ ಪಡಿತೇನೆ. ಅಂಡ್ ಅಲ್ಲೂ ಕೂಡ ನಿಯರ್ ಅಬೌಟ್ 80 ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತೇನೆ. ಆರ್ಡರ್ ಬುಕ್ ಅನ್ನು ನೀವು ಗಮನಿಸೋದಾದ್ರೆ 411 ಅಲ್ಲಿ ನಾನು ಎಂಟ್ರಿ ಪಡಿತೇನೆ. ಆ ನಂತರ ನಾನು 490 ಅಲ್ಲಿ ಎಕ್ಸಿಟ್ ನ ಕಾಣ್ತೇನೆ. ನಿಯರ್ ಅಬೌಟ್ 80 ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಕ್ಯಾಪ್ಚರ್ ನ ಮಾಡ್ತೇನೆ. ಸೊ ಹಾಗಾಗಿ ಜಸ್ಟ್ 2 ಟ್ರೇಡ್ ನನಗೆ ಹೋಲ್ ಒಂದು ಪ್ರಾಫಿಟ್ ಅನ್ನ ನಮ್ಗೆ ಇಲ್ಲಿ ಕೊಡುತ್ತೆ. ಸೊ ಹಳೆ ವಿಡಿಯೋಗಳಲ್ಲೂ ನೀವು ನೋಡಿರಬಹುದು, ಲಾಸಸ್ ನ ತಗೊಳ್ಳಿಕ್ಕೆ ನೀವು ಯಾವಾಗಲೂ ಭಯ ಪಡಬಾರ್ದು. ಬಟ್ ಲಾಸಸ್ ತಗೊಳ್ಳುವಾಗ ನಿಮಗೆ ಆ ಒಂದು ಮೈಂಡ್ ಅಲ್ಲಿ ಇರಬೇಕು, ನಾನು ಎಷ್ಟು ಲಾಸಸ್ ನ ಮಾರ್ಕೆಟ್ ಅಲ್ಲಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ. ಮಾರ್ಕೆಟ್ ಅಲ್ಲಿ ಯಾರಿಗೂ ಕೂಡ ನಿಮ್ಮ ಹತ್ರ
ಫಾರ್ ಎಕ್ಸಾಂಪಲ್ 1 ಲಕ್ಷ ಹಣ ಇದೆ ಅಂತ ಅನ್ಕೊಳ್ಳೋಣ, ಮಾರ್ಕೆಟ್ ಯಾವಾಗಲೂ ಕೂಡ ನಿಮಗೆ 1 ಕೋಟಿ ಲಾಸಸ್ನ ಕೊಟ್ಟಿಲ್ಲ. ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಷ್ಟೇ ಲಾಸಸ್ನ ಮಾರ್ಕೆಟ್ ತಗೊಳುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಲಾಸಸ್ನ ಅದು ತಗೊಳ್ಳಲ್ಲ. ಬಟ್ 1 ಲಕ್ಷ ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದಾಗ ನೀವು ಅದರಿಂದ 3 ಲಕ್ಷ ಪ್ರಾಫಿಟ್ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಇದು ಮಾರ್ಕೆಟ್ ನಮಗೆ ಕೊಡೋ ರಿವಾರ್ಡ್ ಆಗಿರುತ್ತೆ. ಆ ರಿವಾರ್ಡ್ ಸಿಗಬೇಕಾದ್ರೆ ನಾವು ವೆಯ್ಟ್ ಮಾಡಬೇಕು, ಪ್ರಾಪರ್ ಆಗಿ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕು, ಪ್ರೈಸ್ ಆಕ್ಷನ್ ನ ಫಾಲೋ ಮಾಡಬೇಕಾಗುತ್ತೆ. ಎವ್ರಿ ಪಾಯಿಂಟ್ ಅಲ್ಲೂ ನಾವು ಸೇಮ್ ಕ್ವಾಂಟಿಟಿಯಲ್ಲಿ ಎಂಟ್ರಿ ಪಡಲಿಕ್ಕೆ ಹೋಗಬಾರ್ದು. ಎವ್ರಿ ಪಾಯಿಂಟ್ ಅಲ್ಲೂ ನಾವು ರಿಸ್ಕ್ ಅನ್ನ ದೊಡ್ಡದಾಗಿ ತಗೊಳ್ಳಿಕ್ಕೆ ಹೋಗಬಾರ್ದು. ಆಗ ನಮಗೆ ಒಂದು ಟ್ರೇಡ್ ಏನಿರುತ್ತಲ್ಲ ಎಲ್ಲಾ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿ ಎಲ್ಲಾ ಒಂದು ಲಾಸಸ್ ಏನಿರುತ್ತಲ್ಲ ಅದನ್ನ ಕವರ್ ಮಾಡಿ ನಮಗೆ ಪ್ರಾಫಿಟ್ ಅಲ್ಲಿ ಕನ್ವರ್ಟ್ ನ ಮಾಡುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ರೂಲ್ ಆಫ್ ಟ್ರೇಡಿಂಗ್. ಸೊ ಈ ರೀತಿ ನಮ್ಮ ಇವತ್ತಿನ ಟ್ರೇಡಿಂಗ್ ಇತ್ತು. ಅಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೂ ನಾನು ನಿಮಗೆ ಹೇಳ್ತೇನೆ ಕ್ವಾಂಟಿಟಿನ ಕಡಿಮೆ ಮಾಡಿ ಟ್ರೇಡ್ ನ ಮಾಡಿ ಅಂತ. ಸೊ ಇದು ಅದೇ ಆಗಿರುತ್ತೆ. ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ಫಸ್ಟಿಗೆ ನಾವು ಟ್ರೇಡ್ ಮಾಡಬೇಕು. ಒಂದು ಕನ್ಫರ್ಮೇಷನ್ ಎಂಟ್ರಿ ಸಿಗೋ ತನಕ ಅದೇ ರೀತಿ ನಾವು ಮಾಡಬೇಕು. ಯಾವಾಗ ಕನ್ಫರ್ಮ್ ಆಗುತ್ತೆ ಆ ನಂತರ ಬಾಕಿ ಕ್ವಾಂಟಿಟಿಗಳನ್ನ ನಾವು ಆಡ್ ಮಾಡಬೇಕು. ಇದು ಟ್ರೇಡಿಂಗ್ ಅಲ್ಲಿ ನಡೆಯುತ್ತೆ. ವಾಲಟೈಲ್ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ದಿನ ನಮಗೆ ಉತ್ತಮವಾದ ಮೊಮೆಂಟಮ್ ಇರುತ್ತೆ. ಇಲ್ಲಿ ನಾವು ಕ್ವಾಂಟಿಟಿನ ಕಡಿಮೆ ಮಾಡಿ ಟ್ರೇಡ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ತುಂಬಾನೇ ಉತ್ತಮವಾದ ದಿನ ಆಗಿರುತ್ತೆ. ಒಂದು ಉತ್ತಮವಾದ ಎಂಟ್ರಿ ಸಿಗುತ್ತೆ, ಅಲ್ಲಿ ನಾವು ಹೋಲ್ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡಿಬಹುದು. ಆಗ ನಾವು ತುಂಬಾ ಎಂಟ್ರಿ ಪಡೆಯೋ ಅವಶ್ಯಕತೆ ಇರಲ್ಲ. ಬಟ್ ಇಂತಹ ವಾಲಟೈಲ್ ದಿನಗಳಲ್ಲಿ ನಮಗೆ ತುಂಬಾ ಪಾಯಿಂಟ್ ಅಲ್ಲಿ ಎಂಟ್ರಿ ಇದೆ ಅಂತ ಮಾರ್ಕೆಟ್ ನಮಗೆ ಇಂಡಿಕೇಟ್ ಮಾಡುತ್ತೆ. ಆ ಸಂದರ್ಭಗಳಲ್ಲಿ ನಾವು ಈ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.